ಟೀ ನಾನು ಹೇಳಿಲ್ವಾ ಕುಡಿಯಲ್ಲ. ಯಾಕೆ ಹೇಳೋ ಹೆಡ್ ಹಾಕಿಲ್ವಾ? ಅಲ್ಲಿ ನೋವು ಐತಲ್ಲ ಅದಕ್ಕೆ ಕುಡಿಯಲ್ಲ. ಅಲ್ಲೇನಮ್ಮ ಏರೋಪ್ಲೇನ್ನ ಚರಂಡಿಗೆಲ್ಲ ಬಿಡ್ತಾವನೆ. ಮೇಕಾರಲ್ವಾ ಆತ್ಲಾ ಮೇಕೆ ಬಿಡೋಣ. ಹಾಂ ಬಿಟ್ಟ ಅದು ಶೀತ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಡೈರೆಕ್ಟ್ ಅಂಗಡಿಯಿಂದ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಫೋನಲ್ಲಿ ಕರೆನ್ಸಿ ಇಲ್ಲ. ಹೆಂಗೋ ಅಂಗಡಿ ಓಪನ್ ಮಾಡಿದ್ನಲ್ಲ, ಈಗೆಲ್ಲ ದೀಪ ಎಲ್ಲ ಹಚ್ಚಿ ಮುಗ್ದಿತ್ತು. ಇವಾಗ ಜಸ್ಟ್ ಎಲ್ಲ ಹಚ್ಚಿ ಹೆಂಗೆ ಕೂತ್ಕೊಂಡೆ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿಗೆ ಇನ್ನೂ ಹೋಗಿಲ್ಲ. ಟೈಮ್ ಬಂದು ಪರ್ಫೆಕ್ಟಾಗಿ ಇದರಲ್ಲಿ ಏನು ವಾಚಲ್ಲ, ಪಕ್ಕ ಒಂದು 9:30 ಆಗಿರುತ್ತೆ. ಒಂದು 10:30ಗೆ ನಾನು ತಿಂಡಿಗೆ ಹೋಗ್ತೀನಿ. ನಾನು ಅದಕ್ಕೆ ಹೆಂಗೂ ಸುಮ್ಮನೆ ಕೂತಿದ್ದೀನಿ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಯ್ ಮಾಡು. ಇಡ್ಲಿ ತಿಂತೀಯಾ? ಮತ್ತೆ ಒಳಗಡೆ ಹಂಗಾಸ್ ಬಾ. ನೋಡಿ ಹೆಂಗೆ ಎದೊಳ್ತಾನೆ. ನಾನು ಇಲ್ಲಿಂದ ಹೋಯ್ತಿದ್ದಂಗೆ ಟಕ್ ಅಂತ ಬಂದ್ಬಿಡ್ತಾನೆ ಪಟಾದಂತ. ಈಗ ನಾನು ಇಲ್ಲಿ ಡೋರ್ ಹತ್ರ ಬರೋಷ್ಟೆಲ್ಲ ಅವ್ನು ಮುಂಚೆನೇ ಇರ್ತಾನೆ. ಈಗ ಬನ್ನಿ ಸರ್, ಬನ್ನಿ, ವೆಲ್ಕಮ್. ನೋಡಿ ಒಳಗಡೆ ಬರಲ್ಲ ಅವನಿಗೆ ಟ್ರೀಟ್ ಹಾಕೋರ್ಗು ಹಂಗೇ. ನಾನು ತಿಂಡಿ ಮುಗಿಸ್ತೆ, ಇಡ್ಲಿ ಮಾಡಿದ್ರು ನಮ್ಮಮ್ಮ. ಅಲ್ಲೇನೋ ಮಲ್ಲಿ ಚಲ್ತಾ ಇತ್ತು ಕಣಮ್ಮ. ಇವಾಗ ಜಸ್ಟ್ ತಿಂಡಿ ಮುಗೀತು. ಇವಾಗ ಅಂಗಡಿ ಹತ್ರ ಹೋಗಬೇಕು. ಅಲ್ಲಿ ಯಾರಾದರೂ ಸಿಗ್ತಾರೆ ಟೈಮ್ ಪಾಸ್ ಮಾಡ್ತೀನಿ, ಇಲ್ಲಾಂದರೆ ಆಮೇಲೆ ಹಾಕ್ಸ್ಕೊತೀನಿ. ಕರೆನ್ಸಿ ಇದೇನು ಇಂಪಾರ್ಟೆಂಟ್ ಇಲ್ಲ, ಅದಕ್ಕೆ ಸುಮ್ಮನಿದ್ದೀನಿ. ಅದು ಫೋನ್ ಹೋಗೋದು ಬರೋದು ಏನಿಲ್ವಲ್ಲ, ಅದಕ್ಕೋಸ್ಕರ ಹೊರಡ್ತೀನಿ ಅಂಗಡಿ ಹತ್ರ. ಇಲ್ಲೇನು ಕೆಲಸ ಇಲ್ಲ, ಫಿಲಮ್ ನೋಡ್ಕೊಂಡು ಕೂತಿದ್ದೆ. ಇಲ್ಲಿಂದ ಎಲ್ಲೇ ಬೀಗ ಕೀ ಎಲ್ಲೆಲ್ಲಿ ಇಟ್ಟಿರ್ತೀನಿ ಅನ್ನೋದು ನನಗೆ ಗೊತ್ತಿರಲ್ಲ. ಈಚೆ ಹೋದಾಗಲೇ ಗೊತ್ತಾಗೋದು ಕೀ ಎಲ್ಲೈತೆ ಅಂತ. ಯಾರನ್ನ ಹುಡುಕ್ತಾನೆ ಏನು ಅಂತ ಗೊತ್ತಾಯ್ತಲ್ಲ. ಹಾಲಿಂದ ಫುಲ್ ಡೀಪಾಗಿ ನೋಡ್ತಾನೆ, ಅದ್ರೊಳಗಡೆ ಅದು ಏನಾಯ್ತು ಬರೆಯಾ. ಫುಲ್ ಅಲರ್ಟ್ ಆಗೋನೆ, ಅದು ಏನು ಹುಡುಕ್ತಾವನೆ ಅಂತ ಗೊತ್ತಿಲ್ಲ. ಅವನ ವಿಷನ್ ಪ್ರಕಾರ ಹಾಕೋದ್ರೂ ಕಾಣಿಸ್ತಾ ಇಲ್ಲ ಏನು ಇಲ್ಲಿ. ಫುಲ್ ಕ್ಯಾಮ್ರಾ ಝೂಮ್ ಹಾಕೋರು ಕಾಣಿಸ್ತಾ ಇಲ್ಲ ಕಣಮ್ಮ. ಏನೋ ಆ ಮಟ್ಟಿಗೆ ನೋಡ್ತಾವನೆ, ಚೂರು ಅಲ್ಲಾಡ್ತಾನೂ ಇಲ್ಲ, ಒಂದೇ ಪೊಸಿಷನಲ್ಲಿ ಕುತ್ಕೊಂಡ್ಬಿಟ್ಟವನೆ. ಓಯ್, ನಾನು ಏನು ನೋಡ್ತಾವನೆ ಅಂತ ಕ್ಯೂರಿಯಾಸಿಟಿಗೆ ಬಂದರೆ ಇನ್ನೊಂದು ಬೇಕಾಯ್ತು, ಅದಕ್ಕೆ ನೋಡ್ತಾವನೆ. ಅದನ್ನೇ ಗುರಾಯಿಸ್ಕೊಂಡು ಇವಾಗ ಏನು ನೋಡ್ತಾ ಇರ್ತಾನೆ ನೋಡಿ. ಈಗ ಇವನು ಎಸ್ಕೇಪ್ ಇಲ್ಲಿಂದ. ನಾನು ಬಂದೆ ಅಂತ ಒಳಗೆ ಹೋಗ್ಬಿಡ್ಬೇಕೀಗ ಅಂತ ನನ್ನ ಮಗ. ಅವನೇ ಏರೋಪ್ಲೇನ್ನ ಚರಂಡಿಗೆಲ್ಲ ಬಿಡ್ತಾವನೆ. ಮೇಕಾರಲ್ವಾ? ಬರೀ ಸೌಂಡ್ ಮಾಡ್ಕೊಂಡು ಹೋಯ್ತೈತೆ. ತಾಂಬ ಇಲ್ಲದ ಹಿಡ್ಕೊಂಬಲ್ಲ. ಹೋಯ್ತು ಕಣ ಚರಂಡಿ. ಬ್ರೇಕ್ ಐತೆ. ತಾಂಬ ಇಲ್ಲಿ ಬ್ರೇಕ್ ನೋಡ್ತೀನಿ ನಾನು ಹೆಂಗೈತೆ. ಕುಡಿಲೇ ಇಲ್ಲಿ ನೋಡ್ಕೊಡ್ತೀನಿ. ಹೋಯ್ ಚರಂಡಿ ಒಳಗೆ ಆತ್ಲಾ ಮೇಕೆ ಬಿಡೋಣ. ಹಾಂ ಬಿಟ್ಟ ಅದು ಶೀತ ಆರ್ತದ ಬಿಡು. ಆಸ್ಲಾ ಆಸ್ಲಾ ಹೆಂಗೆ ಇಟ್ಕೊಳ್ಳ ಹಂಗೆ ಅದ್ಮಿ. ಆಯ್ತು, ಇವಾಗ ಊಟಕ್ಕೆ ಬಂದೆ. ಜಸ್ಟ್ ಊಟ ಆಗ್ತಾ ಇದೆ. ನಾನು ಹಂಗೆ ಕರ್ಕೊಂಬರ್ತೀನಿ, ಒಂದು 5 ನಿಮಿಷ. ಫಾದರ್ ಕೂಡ ಬರ್ತಾರಂತೆ. ಇವಾಗ ಎಷ್ಟು 2:30 ಆಲ್ರೆಡಿ ರೆಡಿ ಆಗಿದೆ. ಇಲ್ಲೆಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಮಾಡೋರೆ. ಬರೀ ಕರ್ಕೊಂಬರ್ಬೇಕಷ್ಟೇ. ಅವನು ಹೋಗ್ಬಿಟ್ಟು ಕರ್ಕೊಂಬರ್ತೀನಿ. ನಾನು ಊಟ ಮಾಡ್ಕೊಂಡು ಒಟ್ಟಿಗೆ ಹೋಗ್ತೀನಿ. ಇಲ್ಲಿಂದ ಅಡುಗೆ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾ ಇದೆಯಾ? ಅಡುಗೆ ಮಾಡು ಅಂದರೆ ಇಲ್ಲಿ ಬಂದ್ಬಿಟ್ಟು ಆಟ ಆಡ್ತಾ ಇದೆಯಾ? ಕೆಲಸ ಮಾಡ್ತಾ ಇದ್ದೀನಿ ಕಣಪ್ಪ. ಸೋನು ಏನು ಕೆಲಸ ಮಾಡ್ತಿದ್ಯಾ? ಅಲ್ಲಿ ಅಡುಗೆ ಅಂತೆ ಮಾಡುವ. ಇಲ್ಲಿ ಡೋರ್ ಹಾಕ್ಬೇಕು ತಾನೆ. ದೀಪ ಹಚ್ಬಿಟ್ಟು ಡೋರ್ ಹಾಕಿಲ್ಲ ನೋಡಿ. ಸುಮ್ಮನೆ ಚೂಡಾಗಲ್ಲ, ಅಷ್ಟಂಗೆ ಡೋರ್ ಕೂಡ ಹಾಕ್ಬೇಕು. ಬಾ, ಊಟ ಇವಾಗ ಮುಗೀತು. ಇವಾಗ ಒಂದೇ ಐಸ್ ತೊಗೊಂಡೋಗ್ತಿದ್ದೆ. ಐಸ್ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಐಸ್ ತಿನ್ಬಿಟ್ಟು ಹಿಂಗೆ ಓದಿದ್ರೆ ಹೊಗೆ ಬರುತ್ತೆ ಐಸಿಂದ. ಬೇಕಿದ್ದು ನೋಡಿ. ಕಾಣಿಸ್ತಾ ಇಲ್ಲ ಅನಿಸ್ತದೆ, ಯಾಕಂದರೆ ಇನ್ವಿಸಿಬಲ್ ಅಲ್ವಾ ಹೊಗೆ. ಊಟ ಆಯ್ತು, ಅಂಗಡಿ ಹತ್ರ ಹೋಗ್ತೀನಿ. ಊಟ ಮುಗಿಸ್ಕೊಂಡು ಇವಾಗ ಜಸ್ಟ್ ಅಂಗಡಿ ಹತ್ರ ಬಂದೆ. ಡೋರ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗಿದ್ದೆ ಊಟಕ್ಕೆ ಅಂತ. ಇವಾಗ ಬಂದು ಡೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ಆ ಕಡೆ ಅದು ಇನ್ನೊಂದು ಲಾಕ್ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಈ ಲಾಕ್ನ ತಗೊಂಡೋಗಿ ಲಾಕ್ ಓಪನ್ ಮಾಡಿಬಿಟ್ಟು ಬರ್ತೀನಿ. ಇವಾಗ ಈಗ ಜಸ್ಟ್ ಬಂದ
ನಮ್ಮ ಹುಡುಗ ಹೋಯ್ತಾವ ಹಂಗೆ ಹೊಂಟೋದ್ನಲ್ಲ. ಈಗ ಜಸ್ಟ್ ಬಂದ್ಬಿಟ್ಟು ಓಪನ್ ಮಾಡ್ಬಿಟ್ಟು ಹಂಗೆ ವ್ಲಾಗ್ ಹೆಂಗೋ ನಿಲ್ಲಿಸಿ ಕಂಟಿನ್ಯೂ ಆಗ್ತಾ ಇರಲಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಟೈಮಿಗೆ ಮಲಗಿದೆ, ಕರೆಕ್ಟಾಗಿ ಇದೇ ಟೈಮಿಗೆ ನಿದ್ದೆ ಬರ್ತೈತಿ. ಅದಕ್ಕೆ ಹೇಳೋದು, ಒಂದಿನ ಮಲಗಿಬಿಟ್ರೆ ಡೈಲಿ ಅದೇ ಆಗೋಗುತ್ತೆ ಅಂತ. ನಾನು ನೆನ್ನೆ ಮಲಗಿದ್ದು ಇವಾಗ ಕುತ್ಕೊಂಡು ರೀಲ್ಸ್ ನೋಡ್ತಿದ್ದೆ. ನೋಡ್ತಾ ನಿದ್ದೆ ಬರ್ತಾಯಿದ್ದೆ. ನಾನು ಅಷ್ಟಿಷ್ಟಲ್ಲ, ಅದಕ್ಕೆ ಅವತ್ತು ಬರಲೇ ಇಲ್ಲ. ಇವತ್ತೇನಾದರೂ ಮಲ್ಕೊಂಬಿಟ್ಟೆ ಅಂದ್ಕೊಳ್ಳಿ, ನಾಳೆಯಿಂದ ಡೈಲಿ ಅದೇ ಕೇಳ್ತಾ. ಅದಕ್ಕೆ ಇವತ್ತು ಮಲಗಲೇ ಇಲ್ಲ. ಹೊಟ್ಟೆ ಹಸಿತಾಯಿ, ಊಟ ಮಾಡಿದ್ರೂ ಹೊಟ್ಟೆ ಹಸಿತಾಯ್ತಲ್ಲ, ಏನಾರ ತಿನ್ನೋಣ ಅಂತ ಬಂದೆ. ಏನಿಲ್ಲ, ಮಾಮೂಲಿ ಬೂಸ್ಟ್ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋದು. ಮಿಲ್ಕ್ ಐತಾ ನೋಡ್ತೀನಿ ಫಸ್ಟು, ಇದ್ರೆ ಮಾಡ್ಕೋತೀನಿ, ಇಲ್ಲ ಅಂದರೆ ಮಾಡೋಕ್ಕೋಗಲ್ಲ ಸುಮ್ಮನೆ. ಆಮೇಲೆ ನೋಡ್ತೀನಿ ಫಸ್ಟು ಫ್ರಿಡ್ಜಲ್ಲಿ ಐತಾ ಎಲ್ಲೈತೆ ಅಂತ. ಇಲ್ಲಿ ಕರೆಂಟೇ ಇಲ್ಲ, ಎಲ್ಲೈತೆ ಅನ್ನೋದು ಗೊತ್ತಿಲ್ವಲ್ಲ ಈಗ. ಮಿಲ್ಕ್ ಎಲ್ಲೈತೆ. ಅಯ್ಯೋ, ನಾನೊಬ್ಬಂಗೆ ಬೇಜಾನಾಯ್ತು. ಅದು ಸಾಕು, ಟಿ ವಿ ಹಾಕ್ಬಿಟ್ಟು ಒಂದು 10 ಮಿನಿಟ್ಸಲ್ಲಿ ಮಾಡ್ಬಿಟ್ಟು ಕೊಡ್ತೀನಿ ರೀ. ಎಲ್ಲ ಮಾಡೋ ಮುಂಚೆ ಸಿಗೋಲ್ಲ, ಮಾಡಾದ್ಮೇಲೆ ಸಿಗ್ತೀನಿ. ಸ್ಟ್ಯಾಂಡ್ ಸಹ ಇಲ್ಲ ಈಗ, ಅದಕ್ಕೋಸ್ಕರನೇ ಸ್ಟ್ಯಾಂಡ್ ಇಲ್ಲ. ನೀನು ಅಲ್ಲಿ ಮಾಡ್ಕೊ, ಇನ್ನೊಂದು ಐತೆ. ನಾನೀಗ ಮಾಡೋಕ್ಕೆ ಬರಲ್ಲ, ನಾನು ಇದನ್ನ ಈಗ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಈಗ ನಾನು ಮಾಡೋದಿದು. ಸೊ ಇದನ್ನ ಇಟ್ಬಿಟ್ಟು ಸೋನು ಇದೇನು ಗೊತ್ತಾ, ಇದು ಮಾಡ್ತಾರಲ್ಲ, ಬೀಟ್ ಮಾಡ್ತಾರಲ್ಲ, ಈಗ ಅದು ಮಾಡಲ್ಲ ನಾನು. ಕುಡಿತಾ ಇರೋದೇ ಡೈರೆಕ್ಟ್. ಮಾಡಿದಾಯ್ತು. ಐಸ್ ಕ್ಯೂಬ್ಸ್ ಇತ್ತು ಅಂತ ಐಸ್ ಕ್ಯೂಬ್ಸ್ನ ಹಾಕ್ಬಿಟ್ಟು, ಫುಲ್ ಇಲ್ಲೇ ಚಿಲ್ಡ್ ಆಗೈತೆ. ಆದರೂ ಚಿಲ್ಡ್ ಇರಲಿ ಅಂತ ಫ್ರಿಡ್ಜಲ್ಲಿ ಇರ್ತೀನಿ. ಸ್ವಲ್ಪ ಹೊತ್ತು ಕೋಲ್ಡ್ ಆದ್ರೇ ಅದು ಟೇಸ್ಟ್, ಇಲ್ಲ ಅಂದರೆ ವೇಸ್ಟ್. ಅದು ಸ್ವಲ್ಪ ಕೋಲ್ಡ್ ಆಗಬೇಕದು. ಇಲ್ಲಿ ನೋಡಿ, ನಮ್ಮ ಅಕ್ಕ ಮಾಡಿದ ಸ್ಪೂನ್ ಅದರಲ್ಲೇ ಬಿಟ್ಬಿಟ್ಟವ್ರೆ. ಸ್ಪೂನ್ ಇಡಬಾರ್ದು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಇದರಲ್ಲಿ ಎಕ್ಸ್ಟ್ರಾ ವಾಟರ್ ಹಾಕಿ ಕೂಡ ಇಟ್ಟಿದ್ದೀನಿ. ಇವಾಗ ನೋಡಿ ಫ್ರೀಸ್ ಫುಲ್ಲು ಮಾಡ್ತೀನಿ. ಈಗ ಬಂದು ಒಂದು ನಿಮಿಷ ಈ ಸ್ಪೂನಲ್ಲಿ ಹಾಕ್ಬಿಟ್ಟು ಬರ್ತೀನಿ. ಯಾವ್ದು ಫ್ರೀಜರು? -20. ಮೈನಸ್ ಮಾಡಿದೆ ಅಲ್ವಾ? -15 ಮಾಡ್ತೀನಿ. ಫಾಸ್ಟ್ ಕೋಲ್ಡ್ ಆಯ್ತು. ಅದಕ್ಕೆ ಸಾಕು, 5 ಮಿನಿಟ್ಸ್ ಸಾಕು. ಈಗ ಕುಡಿದ್ಬಿಡು, ಅದೇ ಕುಡಿದು ಖಾಲಿ ಮಾಡ್ಬಿಟ್ಟು ಹೋಗ್ಬಿಡ್ಬೇಕು. ಕುಡಿಯಲ್ಲ, ಕುಡಿ ಅಂತ ಹೇಳ್ತಾವ್ರೆ. ಈಗ ನೋಡಿ, ಈಗ ಬಂದ್ಬಿಟ್ಟು ಪಕ್ಕ ಬೈತದ ನಮ್ಮಮ್ಮ, ಇದೆಲ್ಲ ಕುಡಿಯಲ್ಲ, ನಾವೇ ಸುಮ್ಮನೆ ಕುಡಿಯೋದು. ಈಗ ಬರಲಿ, ಪಕ್ಕ ಕುಡಿಯಮ್ಮ ಅಂದಿದ್ದು. ಅಲ್ಲಿ ಲೋಡ್ದಲ್ಲಿ ಬೇರೆ ಹಾಕ್ಬಿಟ್ಟಿಟ್ಟವ್ರು ನಮ್ಮ ಅಕ್ಕ. ಕುಡಿಯೋದು ತಕ್ಷಣ ಫಸ್ಟ್ ಏನು ಹೇಳ್ತಾರೆ ಗೊತ್ತಾ, ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತಾರೆ. ಇರಿಬೇಕಿದೆ ಮೋಟ್ರ್ ತುಂಬಿತು, ಈಗ ಬರ್ತಾರೆ, ಅದು ಕೊಡು ಲೋಟ ಕೊಡು ನೋಡೋಣ. ಅವ್ರು ಕುಡಿಯಲ್ಲ, ಮಾಡಲ್ಲ. ಸುಮ್ಮನೆ ಎಂತಕ್ಕೆ ಇದು ಮಾಡ್ತೀಯಾ? ಏನೋ ಕುಡಿಲಿ, ತಣ್ಣಗಿದ್ದೆಲ್ಲ ಸ್ವಲ್ಪ. ನಾನು ನೋಡ್ಬೇಡ, ಕ್ಯಾಮ್ರಾ ನೋಡು. ಕ್ಯಾಮ್ರಾ ನೋಡಿ ಮಾತಾಡ್ಬೇಕು, ಫೇಸ್ ಟು ಫೇಸ್. ಐ ಟು ಐ ನೋಡ್ಬೇಕಂತೆ. ಇದಕ್ಕೂ 2 ಕಣ್ಣು, ನನಗೂ 2 ಕಣ್ಣು. ಟಿ ನಾನು ಹೇಳಿಲ್ವ ಕುಡಿಯಲ್ಲ. ಯಾಕೆ ಹೇಳೋ, ಹೆಡ್ ಇಲ್ವಾ, ಅಲ್ಲಿ ನೋವು ಇತ್ತಲ್ಲ, ಅದಕ್ಕೆ ಕುಡಿಯಲ್ಲ. ಅಲ್ಲೇನಮ್ಮ? ನಾನು ಪಕ್ಕ ಹೇಳ್ತೀನಿ ಕುಡಿಯಲ್ಲ ಅಂತ. ಅನ್ನಪ್ಪ ನಂಗೆ ಮಾಡು ಹೋಗ್ಬಿಟ್ಟು. ಯಾಕಮ್ಮ 2 ಲೈಟ್ ಹಾಕ್ದೆ? ನಮ್ಮಮ್ಮನೂ ವ್ಲಾಗಿಗೆ ಲೈಟ್ ಹಾಕಿದ್ದು, ಸೈಡಿಂದ ಲೈಟ್ ಬೀಳಿ ನೀಟಾಗಿ ಅಂತ. ಅದೇನಮ್ಮ? ಏನಾಗಿಲ್ಲ. ಇವಾಗ ನೋಡಿ ಲೈಟ್ ಇನ್ನೂ ಚೆನ್ನಾಗಿ ಬರ್ತಾಯ್ತದೆ 2 ಕಡೆಯಿಂದ. ಉಯ್ಕೊಂಬಿಟ್ಟ ಅದಕ್ಕೆ ನಾನು ಹಾರಿಸ್ತವನಲ್ಲ, ಎಲ್ಲ ಹಾರಿಸ್ತವನು. ನಾನು ಹೋಗ್ತೀನಿ ಇವಾಗ ಅಂಗಡಿ ಹತ್ರ. ಮಕ್ಕಳೆಲ್ಲ ಕಿರಿಸ್ತಾ ಇರ್ತಾರೆ ಬ್ಯಾಕ್ಗ್ರೌಂಡಲ್ಲಿ, ಕಯಾ ಪಿಯಾ ಅಂತ. ಜಸ್ಟ್ ಜಿಮ್ಮಿಂದ ಬಂದೆ. ಜಿಮ್ ಮುಗಿಸ್ಕೊಂಡು ಗಾಡಿನೇ ನಿಲ್ಲಿಸ್ದೆ. ಅಷ್ಟರಲ್ಲಿ ನೆನಪಾಯಿತು, ಆಗಲೇ ತತ್ತೀನಿ ಅಂದಿದ್ದು, ನೀರನ್ನ ತಂದಿರಲಿಲ್ಲ. ಅದಕ್ಕೆ ನೀರು ತರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಈಚೆ ಕ್ಯಾನೆಲ್ಲ ಇಟ್ಟಿದ್ದೀನಿ. 6 ತರಬೇಕಿತ್ತು, ಈಗ 4 ಅರ್ಜೆಂಟಿಗೆ 4 ತತ್ತೀನಿ, ಆಮೇಲೆ ತತ್ತೀನಿ. ಮಿಕ್ಕಿದ್ದು ಇವಾಗ ತಂದಿಲ್ಲ ಅಂದರೆ ನೀರಿಲ್ಲ ಕುಡಿಯೋಕ್ಕೆ, ಅದಕ್ಕೋಸ್ಕರ ಹೋಗಿ ತೊಗೊಂಬಂದ್ಬಿಡ್ತೀನಿ ಜಲ್ದಿ. ಈಗಿನ್ನೂ 9 o'clock, 24 hours ಇರುತ್ತೆ. ಅದಕ್ಕೆ ಹೋಗ್ಬಿಡ್ತೀನಿ. ಗೈಸ್, ಫುಲ್ಲೆಲ್ಲ ನೀರು ಫಿಲ್ಲಪ್ ಮಾಡಿದಾಯಿತು. ಫಸ್ಟ್ ಹೋಗಿ ಡ್ರೆಸ್ನ ತೆಗೆದ್ಬಿಟ್ಟು ಮಾಮೂಲಿ ಡ್ರೆಸ್ನ ಹಾಕ್ಕೊಂಡು ಫಸ್ಟು ನೀರು ಕುಡಿಬೇಕು. ನೀರು ಕುಡ್ದಿಲ್ಲ, ನೀರಿರಲಿಲ್ಲ ಅಂತ ನೀರು ಕುಡ್ದಿರಲಿಲ್ಲ. ಹೋಗ್ತೀನಿ, ಊಟ ಆಗಿದೆ, ಊಟ ಮಾಡ್ಕೊಂಬಿಟ್ಟು ಎಡಿಟ್ ಮಾಡೋಕ್ಕೆ ಬರಬೇಕು. ಜಲ್ದಿ ಎಡಿಟ್ ಮಾಡ್ಬಿಟ್ಟು ಮಲ್ಕೋಬೇಕು ಟೈಮ್ ಶೆಡ್ಯೂಲ್ ಪ್ರಕಾರ. ಗಾಯ್ಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಬಂದೆ ಎಡಿಟ್ ಮಾಡ್ಬಿಟ್ಟು ಮಲ್ಗೋಕ್ಕೆ ಅಂತ. ಈ ಬಡ್ಡಿ ಮಗೊಂದೊಂದು ಪಿಂಪಲ್ ಆಗಿಬಿಟ್ಟೈತಿ ಇಲ್ಲಿ. ಅದು ಹೋಯ್ತಾನೂ ಇಲ್ಲ, ಅದಾಗಿ ಸುಮ್ಮನೆ ಬ್ಲಡ್ ಬರ್ತಾನೆ ಐತೆ. ಆವಾಗ ಹೋದಾಗ ಹೋಗ್ಲಿ ಅಂತ ಸುಮ್ಮನೆ ಆಯ್ತೀನಿ. ಇವಾಗ ಏನಿಲ್ಲ, ಬರೀ ವೀಡಿಯೋ ಎಡಿಟ್ ಮಾಡ್ಬಿಟ್ಟು ಮಲ್ಗೋದು ಅಷ್ಟೇ ಕೆಲಸ ನನಗೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.